ಘಟನೆ ನಡೆದಿದೆ. ನಿಜವಾಗಿ ಈ ಜಿಲ್ಲೆಗೆ ಒಂದು ಶೋಕ ತರುವಂತ ಘಟನೆ. ಯಾವುದೇ ಇದ್ರೂ ಸಮೇತ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇರ್ಬೋದು, ಪಕ್ಷಗಳು, ಆದರೆ ಈ ಥರ ಹೀನ ಕೃತ್ಯ ಮಾಡೋದು ನಿಜವಾಗಿ ಇಲ್ಲ ನಂಬಿಕೆಯಾಗಿ ನಾನು ಕಲಿಸ್ತಾ ಇದ್ದೀನಿ. ಇದು ಒಂದು ಥರ ಇಡೀ ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ನಡೆದ ಮೊನ್ನೆ ಸಮೇತ ದತ್ತ ಜಯಂತಿ ಸಮೇತ ಜಿಲ್ಲಾಡಳಿತದವರು ಎಲ್ಲ ಸಮಾವೇಶ ಚೆನ್ನಾಗಿ ಎಲ್ಲರೂ ಸೇರಿ ಅದನ್ನು ಮಾಡಿದ ಮೇಲೆ ಸಮೇತ ಈ ರೀತಿಯ ಕೆಲವು ಘಟನೆಗಳಿಂದ ನಮಗೆ ತುಂಬ ದುಃಖ ತರುವಂತಾಗಿದೆ. ಪಾಪ ಅವರೊಬ್ಬರು ಯುವಕರಾಗಿದ್ದರು, ಅವರು ನಮ್ಮ ಪಕ್ಷದ ಪಂಚಾಯತಿ ಸದಸ್ಯರಾಗಿದ್ದರು, ಪ್ಲಸ್ ಅವರು ಈಗ ತಾನೇ ಒಕ್ಕಲಿಗ ಸಂಘಕ್ಕೆ ನಿರ್ದೇಶಕರಿಗೆ ಆಯ್ಕೆಯಾಗಿದೆ. ಇದರಿಂದಾಗಿ ಈ ರೀತಿಯ ಒಂದು ಘಟನೆ ಆಗಬಾರ್ದಾಗಿದೆ. ಯಾರು ಮಾಡಿದ್ದಾರೆ, ಏನು ಮಾಡಿದಾರೆ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋದ್ರೆ ನಮ್ಮ SP ಅವರಿದ್ದಾರೆ, ಪೊಲೀಸವರು ಇದ್ದಾರೆ, DC ಅವರಿದ್ದಾರೆ, ಎಲ್ಲ ನಮ್ಮ ಶಾಸಕರು ಇದ್ದಾರೆ, ಎಲ್ಲ ಸೇರಿಬಿಟ್ಟು ಅವ್ರಿಗೆ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸುವಂಥ ಕೆಲಸ ಮಾಡ್ತೀವಿ. ಇನ್ನು ಮುಂದೆ ಈ ರೀತಿಯಲ್ಲಿ ಆಗದಂತೆ ಕಠಿಣ ಕ್ರಮಗಳಿಗೆ ಈಗಾಗಲೇ ನಾನು ನಮ್ಮ ಜಿಲ್ಲಾ ಆಡಳಿತವಾಗಿ ಹೇಳಿದ್ದೀನಿ. ಸೆಕ್ಯೂರ್ ಮಾಡಿದ್ದಾರೆ, ಎಲ್ಲ ಮಾಡ್ತಾರೆ. ನಾನು ಅದ್ರ ವಿಚಾರದಲ್ಲಿ ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆ ತನಿಖೆ ನಡೀತಾ ಇದೆ. ನಾವೇನೋ ಹೇಳ್ಬಿಟ್ರೆ ತನಿಖೆ ನಿಷ್ಪಕ್ಷ ಆಗಿ ಯಾರು ತಪ್ಪು ಮಾಡಿದೆ ಅವ್ರ ಮೇಲೆ ಕ್ರಮ ತಗೊಂಡಿದ್ದಾರೆ. ಕುಟುಂಬಸ್ಥರು ಪಾಪ ಅವರು ನಿಜವಾಗಿ ಅವರು ಇಡೀ ಒಂದು ದುಃಖದಲ್ಲಿದ್ದಾರೆ. ಭಾರಿ ಅನ್ಯಾಯ ಆಗಿದೆ. ಯಾವುದೇ ಒಂದು ಇದರಲ್ಲಿ ಸಮೇತ ಆಗಬಾರ್ದು. ಇದು ಥರ ಅವರಿಗೆ ನ್ಯಾಯ ಕೊಡಿಸಿ, ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಕೊಡಿಸಿ ಅಂತ ಹೇಳ್ತಾರೆ. ಅದನ್ನು ಈಗಾಗಲೇ ಅದು ಪೊಲೀಸರು ಅವ್ರ ವಿಚಾರದಲ್ಲಿ ಕ್ರಮ ತಗೊಂಡು